ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನಕ್ಕೆ ಸ್ವಾಗತ. ಮುಂದಿನ ಪೇಜ್ಗೆ ಹೋಗೋಣ. ಆಗುವುದು ಎಂದರೆ ಸಂಘರ್ಷ. ನಮಗೆ ತಿಳಿದಿರುವ ನಮ್ಮ ಬದುಕು ಏನಾದರೂ ಆಗುವ ಕ್ರಿಯೆಯೇ ಆಗಿರುತ್ತದೆ. ನಾನು ಬಡವನಾಗಿದ್ದರೆ ಅದನ್ನೇ ನನ್ನ ಗಮನದಲ್ಲಿಟ್ಟುಕೊಂಡು ಶ್ರೀಮಂತ ಆಗಬೇಕು ಎಂದು ಬಯಸುತ್ತೇನೆ. ನಾನು ಕುರೂಪಿಯಾಗಿದ್ದರೆ ಸುಂದರ ಆಗಬೇಕು ಎಂದು ಬಯಸುತ್ತೇನೆ. ನನ್ನ ಜೀವನ ಏನೋ ಆಗುವ ಕೆಲಸವಷ್ಟೇ ಆಗಿರುತ್ತದೆ. ಬದುಕಿ ಇರುವುದು ಎಂದರೆ ಏನೋ ಆಗುವುದು ಎಂದೇ ತಿಳಿದಿದ್ದೇನೆ. ಇದರಿಂದಾಗಿ ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲಿ, ಬೇರೆ ಬೇರೆ ಸ್ಥಿತಿಗಳಲ್ಲಿ ಸವಾಲುಗಳು, ಪ್ರತಿಕ್ರಿಯೆಗಳು, ಹೆಸರಿಡುವ ಕೆಲಸಗಳು, ದಾಖಲಿಸಿಕೊಳ್ಳುವ ಕೆಲಸಗಳು ನಡೆಯುತ್ತಿರುತ್ತವೆ. ಆಗುವ ಆಸೆಯೇ ಸಂಘರ್ಷ. ಆಗುವ ಕೆಲಸವೇ ನೋವಿನ ಕೆಲಸ ಅಲ್ಲವೇ? ಆಗುವುದು ಎಂದರೆ ನಿರಂತರ ಸಂಘರ್ಷ. ನಾನು ಹೀಗೆ ಇದ್ದೇನೆ, ಹಾಗೆ ಆಗಬೇಕು ಅನ್ನುವ ಸಂಘರ್ಷ. ನಮ್ಮ ಇಡೀ ದಿನದ ಆಲೋಚನೆಯನ್ನು ನಾವು ಗಮನಿಸಿದ್ರೆ ನಮಗೆ ಇದೆಲ್ಲವೂ ಗೊತ್ತಾಗುತ್ತೆ. ನಮಗೆ ಈಗ ಇರೋ ಏನು ಪರಿಸ್ಥಿತಿ ಅಥವಾ ಈಗ ನಾವೇನು ಇದ್ದೀವಿ ಇದು ನಮಗೆ ಸ್ವೀಕಾರ ಇಲ್ಲ. ನಮಗೆ ಇನ್ನೇನೋ ಆಗಬೇಕಾಗಿದೆ. ಅದಕ್ಕೋಸ್ಕರ ಹಾಗೆ ಆದರೆ ಮಾತ್ರ ನಮ್ಮ ಜೀವನಕ್ಕೊಂದು ಅರ್ಥ ಅಂದ್ಕೋತೀವಿ. ಏನನ್ನೋ ಸಾಧಿಸೋದಕ್ಕೆ, ಇನ್ನೇನೋ ಒಂದು ಆಗೋಕ್ಕೆ ನಾವು ಯಾವಾಗಲೂ ಪ್ರಯತ್ನದಲ್ಲಿರ್ತೀವಿ. ಅದು ಸಂಘರ್ಷ ಅಂತ ಹೇಳ್ತಿದ್ದಾರೆ ಅಲ್ವಾ? ಅಂದರೆ ಏನಾಗುತ್ತೆ ಅಲ್ಲಿ? ಏನೋ ಒಂದು ಆಗ್ತೀವಿ ಅಂದಾಗ ಇರೋದು ನಮಗೆ ಸರಿ ಇಲ್ಲ ಅಂತ ಅನಿಸ್ತಿರುತ್ತೆ. ಈಗೇನು ಇದ್ದೀನಲ್ವ ನಾನು, ಇದು ನನಗೆ ಬೇಡ, ಇನ್ನೇನೋ ಆಗಬೇಕು ನಾನು. ಯಾವಾಗ ಈಗ ಇರೋದು ಬೇಡ ಅಂತೀವೋ ಅಂತ ಅನ್ನಿಸುತ್ತೋ ನಮಗೆ, ಆಗ ನಾವು ದುಃಖಕ್ಕೆ ಒಳಪಡ್ತೀವಿ. ನಾನು ಈಗಿರೋದು ಸರಿ ಇಲ್ಲ, ಇನ್ನೂ ಉತ್ತಮ ಆಗಬೇಕು ನಾನು ಅಂತ. ಈಗ ನಾವು ಉತ್ತಮ ಆಗಿಲ್ಲ ಅಂತ ಅರ್ಥ ಆಗುತ್ತಲ್ವ? ಅದಕ್ಕೆ ನಾವು ಅಸಂತೋಷವಾಗಿ ಇರ್ತೀವಿ ಯಾವಾಗಲೂ. ಮುಂದಿನ ಪೇಜ್ಗೆ ಹೋಗೋಣ. ಆಗುವುದು ಎಂದರೆ ಛಿದ್ರತೆ. ಮನಸ್ಸಿನಲ್ಲಿ ಒಂದು ಐಡಿಯಾ ಇರುತ್ತದೆ. ಅದು ಸುಖದ ಐಡಿಯಾ ಇರಬಹುದು. ಮನಸ್ಸು ಆ ಐಡಿಯಾದಂತೆ ಆಗಬೇಕು ಎಂದು ಬಯಸುತ್ತದೆ. ಆ ಐಡಿಯಾ ಕೇವಲ ನಿಮ್ಮ ಆಸೆಯ ಒಂದು ಬಿಂಬ ಮಾತ್ರ. ನೀವು ಹೀಗಿದ್ದೀರಿ, ಹೀಗೆ ಇರುವುದು ನಿಮಗೆ ಇಷ್ಟವಿಲ್ಲ, ಹಾಗೆ ಇರುವುದು ನಿಮಗೆ ಇಷ್ಟ, ಹಾಗೆ ಆಗಲು ಬಯಸುತ್ತೀರಿ. ಆದರ್ಶ ನಾವೇ ಮೂಡಿಸಿಕೊಳ್ಳುವ ಒಂದು ಬಿಂಬ ಮಾತ್ರ. ಅದಕ್ಕೆ ವಿರುದ್ಧವಾದದ್ದು ಎಂದರೆ ಏನು ಇದೆಯೋ ಅದನ್ನು ವಿಸ್ತರಿಸಿಕೊಳ್ಳುವುದು. ಆಗುವುದು ಎಂಬುದು ಇರುವುದರ ವಿರುದ್ಧ ಸ್ಥಿತಿಯಲ್ಲ. ಬಹುಶಃ ಏನು ಇದೆಯೋ ಅದರ ವಿಸ್ತರಣೆ ಮಾತ್ರವಾಗಿರುತ್ತದೆ ಅಥವಾ ಒಂದಿಷ್ಟು ಪರಿಷ್ಕಾರಗೊಂಡಿರುತ್ತದೆ. ಆಗುವ ಆಸೆಯ ಬಿಂಬ ನಾವೇ ಸ್ವತಃ ಇಚ್ಛೆಯಿಂದ ಮೂಡಿಸಿಕೊಂಡಿದ್ದಾಗಿರುತ್ತದೆ. ಹಾಗೆ ಮೂಡಿಸಿಕೊಂಡ ಬಿಂಬದತ್ತ ಸಾಗುವ ಪ್ರಯಾಣದಲ್ಲಿ ಸಂಘರ್ಷ ಹುಟ್ಟಿಕೊಳ್ಳುತ್ತದೆ. ನೀವು ಏನೋ ಆಗಲು ಪ್ರಯತ್ನಿಸುತ್ತಿದ್ದೀರಿ. ಆ ಏನೋ ಎಂಬುದು ನಿಮ್ಮ ಭಾಗವೇ ಆಗಿದೆ. ಆದರ್ಶವು ನೀವೇ ರೂಢಿಸಿಕೊಂಡ ಕಲ್ಪನೆ. ಮನಸ್ಸು ಹೇಗೆ ತನ್ನೊಡನೆ ತಾನು ಆಡುತ್ತದೆ, ಮೋಸ ಮಾಡಿಕೊಳ್ಳುತ್ತದೆ ನೋಡಿ. ನೀವು ನಿಮ್ಮದೇ ನೆರಳನ್ನು ಹಿಂಬಾಲಿಸುತ್ತಾ, ನಿಮ್ಮದೇ ಬಿಂಬದ ಬೆನ್ನು ಹತ್ತುತ್ತಾ, ಪದಗಳೊಡನೆ ಆಡುತ್ತಾ ಸಂಘರ್ಷದಲ್ಲಿ ಸಿಕ್ಕಿಕೊಂಡಿದ್ದೀರಿ. ನಿಮ್ಮಲ್ಲಿ ಹಿಂಸೆ ತುಂಬಿದ್ದರೆ ಅಹಿಂಸೆಯ ಶಾಂತ ಸ್ವಭಾವದ ಆದರ್ಶದಂತೆ ಆಗಲು ಬಯಸುತ್ತೀರಿ. ಆದರೆ ಆ ಆದರ್ಶ ಈಗ ಏನು ಇದೆಯೋ ಅದರದ್ದೇ ಇನ್ನೊಂದು ಬಿಂಬ. ಆದರೆ ಹೆಸರು ಮಾತ್ರ ಬೇರೆ ಅಷ್ಟೆ. ನಿಮಗೆ ನೀವೇ ಮಾಡಿಕೊಳ್ಳುವ ಈ ಮೋಸದ ಬಗ್ಗೆ ಎಚ್ಚರವಾಗಿದ್ದಾಗ ಮಾತ್ರ ಯಾವುದು ಸುಳ್ಳೋ ಅದು ಸುಳ್ಳಾಗಿ ಕಾಣುತ್ತದೆ. ಭ್ರಮೆಯನ್ನು ನಿಜ ಮಾಡಿಕೊಳ್ಳುವ ಸಂಘರ್ಷವೇ ಛಿದ್ರತೆಗೆ ಕಾರಣವಾಗುತ್ತದೆ. ಎಲ್ಲ ಸಂಘರ್ಷ, ಏನೋ ಆಗುವ ಎಲ್ಲ ಪ್ರಯತ್ನ ಛಿದ್ರತೆಯನ್ನು ಉಂಟು ಮಾಡುತ್ತದೆ. ಮನಸ್ಸು ಆಡುವ ಈ ಆಟದ ಬಗ್ಗೆ ಎಚ್ಚರ ಮೂಡಿದಾಗ ಏನು ಇದೆಯೋ ಅದು ಮಾತ್ರ ಇರುತ್ತದೆ. ಎಲ್ಲ ಬಗೆಯ ಆಗುವ ಆಸೆ, ಎಲ್ಲ ಆದರ್ಶ, ಎಲ್ಲ ಹೋಲಿಕೆ, ಎಲ್ಲ ತಿರಸ್ಕಾರಗಳನ್ನು ಮನಸ್ಸು ಪೂರ್ತಿಯಾಗಿ ನೀಗಿಕೊಂಡಾಗ, ಮನಸ್ಸಿನ ರಚನೆ ಕುಸಿದಾಗ ಏನು ಇದೆಯೋ ಅದು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಎಲ್ಲಿಯವರೆಗೆ ಏನಿದೆಯೋ ಅದಕ್ಕೆ ಒಂದು ಹೆಸರು ಇಡುತ್ತೇವೆಯೋ ಅಲ್ಲಿವರೆಗೆ ಇರುವುದಕ್ಕೂ ಮನಸ್ಸಿಗೂ ಸಂಬಂಧವಿರುತ್ತದೆ. ಹೆಸರಿಡುವ ಕೆಲಸವೆಂದರೆ ನೆನಪು ಎಂದರ್ಥ. ಮನಸ್ಸಿನ ರಚನೆ ನಿಂತಿರುವುದೇ ಈ ನೆನಪುಗಳ ಮೇಲೆ. ಹೆಸರು ಇಡುವುದು ಇಲ್ಲವಾದಾಗ ಏನು ಇದೆಯೋ ಅದು ಇಲ್ಲವಾಗುತ್ತದೆ. ಅದು ಮಾತ್ರವೇ ಪೂರ್ಣವಾದ ಐಕ್ಯ. ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಪದವನ್ನು ಇಟ್ಕೋತೀವಿ ಅಂತ. ಈಗ ನಮಗೆ ದಯಾಳು ಆಗಬೇಕಾಗಿದೆ ಅಂದ್ಕೊಳ್ಳೋಣ. ನಾವೇನು ಅನ್ಕೋತೀವಿ? ದಯಾಳು ಅಂತ ಒಂದು ಪದವನ್ನು ಇಟ್ಕೋತೀವಿ. ಹಾಗೆ ಆಗೋಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ಏನು ದಯಾಳು ಅಂತ ಕರ್ಸ್ಕೊಂಡಿರ್ತಾರಲ್ವ, ನಾವು ಅಂದ್ಕೊಂಡಿರ್ತೀವಲ್ವ ಇಂಥವರು ದಯಾಳು ಅಂತ. ಅವರು ಏನೇನು ಮಾಡ್ತಾರೆ ಅದನ್ನು ನಾವು ಮಾಡಿದ್ರೆ ನಾವು ದಯಾಳು ಆಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ
ನಮ್ಮ ಒಳಗಡೆ ಇರೋ ಅದು ಆ ಸ್ವಭಾವ, ಮೂಲ ಸ್ವಭಾವ ಬದಲಾಗಲ್ಲ. ಆ ರೀತಿ ಮಾಡೋದ್ರಿಂದ ಬದಲಾಗಲ್ಲ. ಅನಿಸುತ್ತೆ ನಮ್ಗೆ ನಾವು ಬದಲಾಗಿದ್ದೀವಿ ಅಥವಾ ನಾವೀಗ ದಯಾಳು ಆಗಿದ್ದೀನಿ ಅಂತ ಅನ್ಕೋತೀವಿ, ಬಿಟ್ಟರೆ ನಾವು ನಿಜಕ್ಕೂ ಆಗಿರಲ್ಲ. ಒಳಗಿನಲ್ಲಿ ಬದಲಾವಣೆ ಬಂದಿರಲ್ಲ. ಮುಂದಿನ ಪೇಜ್ಗೆ ಹೋಗೋಣ. ಒರಟಾದ ಸ್ಥೂಲವಾದ ಮನಸ್ಸು ಸೂಕ್ಷ್ಮವಾಗಬಲ್ಲುದೇ? ದಯವಿಟ್ಟು ಪ್ರಶ್ನೆಯನ್ನು ಕೇಳಿಸಿಕೊಳ್ಳಿ. ಪದಗಳ ಹಿಂದಿನ ಅರ್ಥವನ್ನು ಕೇಳಿಸಿಕೊಳ್ಳಿ. ಒರಟಾದ ಸ್ಥೂಲವಾದ ಮನಸ್ಸು ಸೂಕ್ಷ್ಮವಾಗಬಲ್ಲುದೇ? ನನ್ನ ಮನಸ್ಸು ಒರಟಾಗಿದೆ, ನಾನು ಸೂಕ್ಷ್ಮವಾಗಲು ಬಯಸುತ್ತೇನೆ ಎಂದು ಸೂಕ್ಷ್ಮವಾಗಲು ಮಾಡುವ ಪ್ರಯತ್ನವೇ ಒರಟಾದದ್ದು. ದಯವಿಟ್ಟು ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಗೊಂದಲಕ್ಕೆ ಒಳಗಾಗಬೇಡಿ. ಸುಮ್ಮನೆ ಸರಿಯಾಗಿ ನೋಡಿ. ನಾನು ಸೂಕ್ಷ್ಮವಾಗಬೇಕೆಂದು ಬಯಸದೆ, ಪ್ರಯತ್ನ ಪಡದೆ ಸುಮ್ಮನೆ ನಾನು ಒರಟಾಗಿದ್ದೇನೆ ಎಂದು ನೋಡಿಕೊಂಡಾಗ, ನನ್ನ ಒರಟುತನವನ್ನು ಅರ್ಥ ಮಾಡಿಕೊಳ್ಳಲು ತೊಡಗಿದಾಗ, ದಿನನಿತ್ಯದ ಬದುಕಿನಲ್ಲಿ ನಾನು ಆಸೆ ಬರುಕನಂತೆ ತಿನ್ನುವುದು, ಜನರೊಡನೆ ಒರಟನಂತೆ ಇರುವುದು, ನನ್ನ ಅಹಂಕಾರ, ನನ್ನ ಉದ್ದಟತನ, ನನ್ನ ಅಭ್ಯಾಸ ಮತ್ತು ಆಲೋಚನೆಗಳ ರೂಕ್ಷ್ಮತೆ ಎಲ್ಲವನ್ನೂ ಸುಮ್ಮನೆ ಎಚ್ಚರದಿಂದ ನೋಡಿಕೊಂಡಾಗ, ಆ ನೋಡಿಕೊಳ್ಳುವ ಕ್ರಿಯೆಯ ಮೂಲಕವೇ ಏನಿದೆಯೋ ಅದು ಬದಲಾಗುತ್ತದೆ ಅಲ್ವಾ? ಬೇರೆ ಯಾರನ್ನು ನೋಡಿ ಅವರಂತೆ ನಾವಾಗಬೇಕು, ಅವರೊಬ್ಬನು ಸೂಕ್ಷ್ಮ ಇದ್ದಾನೆ, ಅವನ ಥರ ನಾನಾಗಬೇಕು ಅನ್ನೋದಕ್ಕಿಂತ ನಾವು ನಮ್ಮನ್ನೇ ಅವಲೋಕಿಸ್ಕೊಂಡಾಗ, ನಮ್ಮ ಒಳಗನ್ನೇ ನಾವು ನೋಡಿದಾಗ, ನಾನು ಯಾವ್ಯಾವ ಟೈಮಲ್ಲಿ ಯಾವ ರೀತಿ ವರ್ತಿಸ್ತೇನೆ, ಏನಕ್ಕೆ ಹಂಗೆ ವರ್ತಿಸ್ತೇನೆ, ಆಳಕ್ಕೆ ಇಳಿಬೇಕು. ನಮ್ಮ ಪ್ರತಿ ಸ್ಪಂದನೆ ವರ್ತನೆಯ ಆಳಕ್ಕೆ ನಾವು ಇಳಿದಾಗ ಕಾರಣ ಗೊತ್ತಾಗುತ್ತೆ ನಮಗೆ. ಆ ಮೂಲ ಇಳಿದ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಬದಲಾವಣೆಯನ್ನು ತರುತ್ತೆ. ಬಲವಂತವಾಗಿ ಬದಲಾವಣೆ ತರಬೇಕು ಅಂತ ಪ್ರಯತ್ನ ಮಾಡಿ ಬರೋದಲ್ಲ ಅಂತ, ತಾನಾಗಿ ಬರುತ್ತೆ ಆಗ ನಾವು ಆಳಕ್ಕಿಳಿದು ನಮ್ಮನ್ನು ನೋಡಿದಾಗ. ಹಾಗೆಯೇ ನಾನು ಮೂರ್ಖನಾಗಿದ್ದರೆ, ಜಾಣನಾಗಬೇಕೆಂದು ಪ್ರಯತ್ನ ಪಡುತ್ತಿದ್ದರೆ, ಆ ಪ್ರಯತ್ನವೇ ನನ್ನನ್ನು ಇನ್ನಷ್ಟು ಮೂರ್ಖನನ್ನಾಗಿ ಮಾಡಿಸುತ್ತದೆ. ಜಾಣನಾಗಲಿ ಪ್ರಯತ್ನಿಸುವುದು ಮುಖ್ಯವಲ್ಲ, ನನ್ನ ಮೂರ್ಖತನವನ್ನು ಅರಿಯುವುದು ಮುಖ್ಯ. ನಾನು ಜಾಣನಾಗಲು ಎಷ್ಟೇ ಕಷ್ಟಪಟ್ಟರೂ ನನ್ನ ಮೂರ್ಖತನ ಹಾಗೆಯೇ ಉಳಿದಿರುತ್ತದೆ. ನಾನು ತೋರಿಕೆಗೆ ಏನನ್ನೋ ಕಲಿಯಬಹುದು, ಪುಸ್ತಕಗಳನ್ನು ಊರು ಹೊಡೆಯಬಹುದು, ಮಹಾಲೇಖಕರ ಮಾತುಗಳನ್ನು ಉದ್ಧರಿಸಬಹುದು, ಆದರೆ ಮೂಲತಃ ನಾನು ಮೂರ್ಖನಾಗಿಯೇ ಇರುತ್ತೇನೆ. ಆದರೆ ನನ್ನ ದಿನನಿತ್ಯದ ಬದುಕಿನಲ್ಲಿ ಮೂರ್ಖತನ ಹೇಗೆ ವ್ಯಕ್ತವಾಗುತ್ತದೆ ಎಂದು ಗಮನಿಸಿ ಅರ್ಥ ಮಾಡಿಕೊಂಡಾಗ, ನನ್ನ ಸೇವಕರೊಡನೆ, ನೆರೆಯವರೊಡನೆ, ಶ್ರೀಮಂತರೊಡನೆ, ಬಡವರೊಡನೆ, ಕಾರಕೂನರೊಡನೆ ವರ್ತಿಸುವಾಗ ನನ್ನ ಮೂರ್ಖತನ ಹೇಗೆ ವ್ಯಕ್ತವಾಗುತ್ತದೆ ಎಂದು ಎಚ್ಚರದಿಂದ ಗಮನಿಸತೊಡಗಿದಾಗ, ಆ ಎಚ್ಚರವೇ ಮೂರ್ಖತನವನ್ನು ಇಲ್ಲದಾಗಿಸುತ್ತದೆ. ಮುಂದಿನ ಪೇಜ್ಗೆ ಹೋಗೋಣ. ಸ್ವಂತದ ವಿಸ್ತರಣೆಯ ಅವಕಾಶಗಳು. ಶ್ರೇಣಿಗಳ ಸ್ವರೂಪದ ರಚನೆ ಇದ್ದಾಗ ನಮ್ಮ ಸ್ವಂತದ್ದನ್ನು ವಿಸ್ತರಿಸಿಕೊಳ್ಳುವ ಅವಕಾಶಗಳಿರುತ್ತವೆ. ನಿಮಗೆ ಚರ್ಚನ ಬ್ರದರ್ ಆಗುವ ಆಸೆ ಇರಬಹುದು, ಆದರೆ ಆಧ್ಯಾತ್ಮಿಕ ಶ್ರೇಣಿಯನ್ನು ಒಪ್ಪಿಕೊಂಡರೆ ಸೋದರತ್ವ ಇರಲು ಸಾಧ್ಯವೇ? ನೀವು ಲೌಕಿಕ ಪದಗಳನ್ನು ಕಂಡು ವ್ಯಂಗ್ಯವಾಗಿ ಮುಗುಳ್ನಗುವವರಾಗಿರಬಹುದು, ಆದರೆ ಒಡೆಯ, ರಕ್ಷಕ, ಗುರು ಮೊದಲಾದ ಪದವಿಗಳನ್ನು ಅಂಗೀಕರಿಸುವಾಗ ಲೌಕಿಕ ಧೋರಣೆಯನ್ನೇ ಮುಂದುವರಿಸುತ್ತೀರಿ ಅಲ್ಲವೇ? ಆಧ್ಯಾತ್ಮದ ಬೆಳವಣಿಗೆಯಲ್ಲಿ, ಸತ್ಯವನ್ನು ಅರಿಯುವುದರಲ್ಲಿ, ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಲ್ಲಿ ಶ್ರೇಣಿ ವಿಂಗಡಣೆಗಳು ಇರಲು ಸಾಧ್ಯವೇ? ಭಿನ್ನತೆಗಳು ಇರಲು ಸಾಧ್ಯವೇ? ಪ್ರೀತಿಯಲ್ಲಿ ಭಿನ್ನತೆ ಇಲ್ಲ, ನೀವು ಪ್ರೀತಿಸುತ್ತೀರಿ ಅಥವಾ ಇಲ್ಲ, ಇಷ್ಟೇ. ಆದರೆ ನಿಮ್ಮೊಳಗಿನ ಪ್ರೀತಿಯ ಅಭಾವವನ್ನು ಪ್ರೀತಿಯನ್ನಾಗಿಸುವ ಸುದೀರ್ಘ ಹೋರಾಟದಲ್ಲಿ ತೊಡಗಿಕೊಳ್ಳಬೇಡಿ. ನಿಮ್ಮಲ್ಲಿ ಪ್ರೀತಿ ಇಲ್ಲ ಎಂದು ತಿಳಿದಾಗ, ಆ ಬಗ್ಗೆ ಬೇರೆ ಯಾವ ಆಯ್ಕೆಯೂ ಇಲ್ಲದಂಥ ಎಚ್ಚರ ನಿಮ್ಮಲ್ಲಿದ್ದಾಗ ಬದಲಾವಣೆ ಆದರೂ ಆಗಬಹುದು. ಆದರೆ ಗುರು ಮತ್ತು ಶಿಷ್ಯರ ನಡುವೆ, ಸಾಕ್ಷಾತ್ಕಾರ ಪಡೆದುಕೊಂಡವರು ಪಡೆದುಕೊಳ್ಳದವರ ನಡುವೆ, ರಕ್ಷಕ ಮತ್ತು ರಕ್ಷಿತರ ನಡುವೆ ಉದ್ದೇಶಪೂರ್ವಕವಾಗಿ ಭೇದವನ್ನು ಬೆಳೆಸುವುದರಿಂದ ಪ್ರೀತಿಯನ್ನೇ ನಿರಾಕರಿಸಿದಂತಾಯಿತು. ಈ ಬಗೆಯ ಕತ್ತಲೆ, ಈ ಬಗೆಯ ಭ್ರಮೆ ಶೋಷಕರಿಗೆ ಸಮೃದ್ಧವಾದ ಮೇವು ಒದಗಿಸುತ್ತದೆ. ದೇವರು ಅಥವಾ ಸತ್ಯಕ್ಕೂ ನಿಮಗೂ ನಡುವೆ ಭೇದವನ್ನು ನೀವೇ ತಂದುಕೊಂಡಿದ್ದೀರಿ. ಅಪರಿಚಿತವಾದದ್ದಕ್ಕೆ ಜೋತು ಬೀಳುವ ಮನಸ್ಸು, ಖಚಿತತೆ ಮತ್ತು ಸುರಕ್ಷತೆಗಳನ್ನು ಬಯಸುವ ಮನಸ್ಸು ಈ ಭೇದವನ್ನು ತಂದುಕೊಂಡಿದೆ. ಈ ಪ್ರತ್ಯೇಕತೆಯ ಕಂದರವನ್ನು ದಾಟಲು ಯಾವ ಸೇತುವೆಯೂ ಇಲ್ಲ. ಯಾವುದೇ ಆಚರಣೆ, ವ್ರತ, ನೇಮ, ಪೂಜೆ, ಬಲಿಗಳು ಈ ಭೇದದ ಕಂದಕವನ್ನು ದಾಟುವುದಕ್ಕೆ ನಿಮಗೆ ಸಹಾಯ ಮಾಡಲಾರವು. ನಿಮ್ಮನ್ನು ಸತ್ಯಕ್ಕೆ ಒಯ್ದು ತಲುಪಿಸುವ ಭೇದವನ್ನು
ಇಲ್ಲವಾಗಿಸುವ ಯಾವ ಗುರುವೂ ಇಲ್ಲ, ರಕ್ಷಕನೂ ಇಲ್ಲ, ಪ್ರಭುವೂ ಇಲ್ಲ. ಭೇದ ಇರುವುದು ಸತ್ಯಕ್ಕೂ ನಿಮಗೂ ನಡುವೆ ಅಲ್ಲ, ಭೇದ ನಿಮ್ಮೊಳಗೆ ಇದೆ. ಸತತವಾಗಿರುವ, ಸದಾ ಹೆಚ್ಚುತ್ತಿರುವ ಆಸೆಗಳ ಘರ್ಷಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಕೇವಲ ತನ್ನನ್ನು ತಾನು ಅರಿಯುವುದರಿಂದ, ನನ್ನೊಳಗೆ ಉಂಟಾಗುವ ಚಲನೆಗಳ ಬಗ್ಗೆ ಎಚ್ಚರವಾಗಿರುವುದರಿಂದ ಈ ಬಗೆಯ ಅರಿವು ದೊರೆಯುತ್ತದೆ. ನೋಡಿ, ಪ್ರೀತಿ ಅಂದಾಗ ಅಲ್ಲಿ ಭೇದ ಇತ್ತು ಅಂದರೆ ಪ್ರೀತಿ ಇಲ್ಲ. ಇಲ್ಲಿ ಶ್ರೇಣಿ ಅಂತಂದು, ಶ್ರೇಣಿ ಅಂದರೆ ನಾವು ಒಬ್ಬರು ದೊಡ್ಡವರು, ಇನ್ನೊಬ್ಬರು ಸ್ವಲ್ಪ ಕೆಳಗಿನವರು, ಇನ್ನೊಬ್ಬರು ಇನ್ನೂ ಸ್ವಲ್ಪ ಕೆಳಗಿನವರು, ಈ ಥರ ಒಂದು ಭೇದವ ನಮ್ಮ ಮನಸ್ಸಲ್ಲಿ ಇರುತ್ತೆ. ಯಾವನು ಆಧ್ಯಾತ್ಮಿಕವಾಗಿ ಇಲ್ಲಿ ಹೇಳೋ ಪ್ರಕಾರ ಮುಂದುವರಿಯುತ್ತಾನೋ, ಅಂದರೆ ಲೌಕಿಕ ಪದವಿಗಳನ್ನು ಕಂಡು ವ್ಯಂಗ್ಯವಾಗಿ ಮುಗುಳ್ನಗಬಹುದು. ಆ ಥರದವರು ಕೂಡ ಅವರಿಗೆ ಲೌಕಿಕದೆಲ್ಲ ಗೌಣ ಆಗಿರುತ್ತೆ, ಒಂದು ನಗು ಬರುತ್ತೆ. ಅಂಥವರು ಕೂಡ ಆ ಶ್ರೇಣಿ ಪದ್ಧತಿಯ ಒಳಗೆ ಇರ್ತಾರೆ. ತಾನು ಮತ್ತು ಶಿಷ್ಯ ಅಂದರೆ ಒಬ್ಬ ಗುರುವಿಗೆ ತಾನು ಮೇಲೆ, ಶಿಷ್ಯ ಕೆಳಗೆ ಅನ್ನೋ ಭಾವ ಇತ್ತು ಅಂದರೆ ಭೇದ ಇತ್ತು. ಅಲ್ಲಿ ನಿಜವಾದ ಪ್ರೀತಿ ಘಟಿಸಲ್ಲ ಅಂತ ಅವನಿಗೆ ಗೊತ್ತಿದ್ದೂ ಕೂಡ ಲೌಕಿಕದ್ದೆಲ್ಲ ಶ್ರೇಣಿ ಸರಿಯಲ್ಲ, ಎಲ್ಲರೂ ಅದ್ವೈತವೇ ಸರಿಯಾದದ್ದು, ಎಲ್ಲರೂ ಸಮಾನ ಅನ್ನೋದು ಗೊತ್ತಿದ್ದೂ ಕೂಡ ಅವನೊಂದು ತಾನೊಂದು ಗುರು ಪಟ್ಟಕ್ಕೆ ಏರಿ ಅದನ್ನು ಸ್ವಲ್ಪ ಹೆಮ್ಮೆ ಪಡ್ತಿರ್ತಾನೆ. ತಾನು ಗುರು, ಅವನು ಶಿಷ್ಯ ಅನ್ನೋ ಒಂದು ಭೇದವ ಅವನು ಕಾಣ್ತಾನೆ ಅಂದರೆ ಅಲ್ಲಿ ನಿಜವಾದ ಪ್ರೀತಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ಪೇಜ್ಗೆ ಹೋಗೋಣ. ಎಲ್ಲ ಅನುಭವಗಳ ಆಚೆಗೆ ತನ್ನನ್ನು ತಾನು ಅರಿಯುವುದಕ್ಕೆ ಅಪಾರವಾದ ಬುದ್ಧಿ ಬೇಕು, ಅಗಾಧವಾದ ಎಚ್ಚರ ಬೇಕು, ಒಂದು ಕ್ಷಣವೂ ತಪ್ಪಿ ಹೋಗದಂತೆ ನೋಡಿಕೊಳ್ಳುವ ಗಮನ ಶಕ್ತಿ ಬೇಕು. ನಾನು ಎಂಬುದು ಕರಗಿ ಹೋಗಬೇಕು ಎಂಬ ಪ್ರಾಮಾಣಿಕವಾದ ಆಸೆ ನನ್ನಲ್ಲಿದೆ. ಹೀಗೆನ್ನುವಾಗ ನಾನು ಎಂಬುದು ಕರಗಿ ಹೋಗಬಲ್ಲುದಾ ಎಂಬುದು ನನಗೆ ಗೊತ್ತು. ಕೊಂಚ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ನಾನು ಎಂಬುದು ಕರಗಿ ಹೋಗಬೇಕು ಎಂದು ಹೇಳುತ್ತಿರುವಾಗಲೇ, ಹಾಗೆ ನಾನು ಎಂಬುದನ್ನು ಕರಗಿಸಲು ಪ್ರಯತ್ನಿಸುತ್ತಿರುವಾಗಲೇ ನಾನು ಎಂಬುದು ಅನುಭವಕ್ಕೆ ಬರುತ್ತಿರುತ್ತದೆ ಅಲ್ವಾ. ಈಗ ನಾನು ಅನ್ನೋದು ಹೋಗಬೇಕು, ಅಹಂಕಾರ ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗೆ ಆ ಪ್ರಯತ್ನ ಮಾಡುತ್ತಿರುವವನೇ ನಾನು ಆಗಿರ್ತಾನಲ್ವಾ. ಅದಕ್ಕೆ ಅದು ಸಂಭವಿಸುತ್ತಾ ಅಂತ ನೋಡಬೇಕು. ಇನ್ನಷ್ಟು ಗಟ್ಟಿಯಾಗುತ್ತಿರುತ್ತದೆ ಅಲ್ವಾ. ಅದು ಅಹಂಕಾರ ಹೋಗೋ ಬದಲು ನಾನು ಹೇಗಾದರೂ ಮಾಡಿ ನನ್ನ ಅಹಂಕಾರವನ್ನು ಹೋಗಿಸ್ಕೋತೀನಿ ಅಂದಾಗ ಆ ಹೋಗಿಸ್ಕೋತೀನಿ ಅನ್ನೋದು ಅಹಂಕಾರವೇ ಆಗಿರೋ ಕಾರಣಕ್ಕಾಗಿ ಇನ್ನೂ ಅಹಂಕಾರ ಗಟ್ಟಿನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನನ್ನು ಅನುಭವಿಸಿದ ನಾನು ಇರಲು ಸಾಧ್ಯವೇ ಅಂದರೆ ನಾನು ಏನೋ ಒಂದನ್ನು ಅನುಭವಿಸ್ತಾ ಇದೆ, ಯಾವುದೋ ಭಾವವನ್ನು ಏನೋ ಒಂದನ್ನು ಅನುಭವಿಸ್ತಾ ಇದೆ ಅಂದಾಗ ನಾನು ಅನ್ನೋದು ಎಕ್ಸಿಸ್ಟ್ ಇದೆ ಅಂತಾಯಿತು. ಅಲ್ಲಿಗೆ ನಾನು ಅನ್ನೋದು ಹೋಗಿಲ್ಲ. ಸೃಷ್ಟಿಯಲ್ಲಿ ನಾನು ಎಂಬ ಅನುಭವ ಇರುವುದಿಲ್ಲ. ನಾನು ಎಂಬುದು ಇಲ್ಲದಿರುವಾಗ ಮಾತ್ರ ಸೃಷ್ಟಿ ಸಾಧ್ಯ. ಏಕೆಂದರೆ ಸೃಷ್ಟಿ ಬೌದ್ಧಿಕವಾದದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದೂ ಅಲ್ಲ, ಅಹಂಕಾರದ ಬಿಂಬವೂ ಅಲ್ಲ. ಸೃಷ್ಟಿ ಎಂಬುದು ಎಲ್ಲ ಅನುಭವಗಳನ್ನು ಮೀರಿದ್ದು. ಮನಸ್ಸು ಏನನ್ನು ಗುರುತಿಸದೆ, ಏನನ್ನು ಗಮನಿಸದೆ, ಅಂದರೆ ಏನನ್ನು ಅನುಭವಿಸದೆ ಸುಮ್ಮನೆ ಇರುವುದು ಸಾಧ್ಯವೇ? ಆ ಸ್ಥಿತಿ ಸೃಷ್ಟಿ ಸಾಧ್ಯವಾಗುವ ಸ್ಥಿತಿ. ನಾನು ಎಂಬುದು ಇರದ ಸ್ಥಿತಿ. ಅಂಥ ಸ್ಥಿತಿ ಮನಸ್ಸಿಗೆ ಸಾಧ್ಯವೇ? ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿದೆಯೇ? ಇದೇ ಮುಖ್ಯ ಸಮಸ್ಯೆಯಲ್ಲವೇ? ಮನಸ್ಸಿನ ಯಾವುದೇ ಬಗೆಯ ಚಲನೆ ನಾನು ಎಂಬ ಭಾವವನ್ನು ಗಟ್ಟಿಗೊಳಿಸುತ್ತದೆ. ಏನನ್ನೂ ಗಮನಿಸದೇ ಇರಲು ಮನಸ್ಸಿಗೆ ಸಾಧ್ಯವಾಗುತ್ತದೆಯೇ? ಪೂರ್ಣವಾದ ಮೌನವಿದ್ದಾಗ ಸಾಧ್ಯವಾಗುತ್ತದೆ. ಈ ಮೌನ ಕೇವಲ ಅನುಭವವಲ್ಲ, ಏಕೆಂದರೆ ಅನುಭವ ಮತ್ತೆ ನಾನು ಎಂಬ ಭಾವವನ್ನು ಗಟ್ಟಿಗೊಳಿಸುತ್ತದೆ. ಇಲ್ಲಿ ನೋಡಿ, ಮನಸ್ಸು ಯಾವಾಗ ಚಲಿಸ್ತಾ ಇರುತ್ತೆ, ಚಲಿಸೋದು ಅಂದ್ರೇನು? ಆಲೋಚನೆ. ಯಾವಾಗ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ ಆಗ ನಾನು ಅನ್ನೋದು ಇದ್ದೇ ಇರುತ್ತೆ ಅಂತ. ಮನಸ್ಸು ಆಲೋಚನೆ ಮಾಡುತ್ತಿರುವಷ್ಟು ಕಾಲ ಅಹಂಕಾರ ಅನ್ನೋದು ಹೋಗಲ್ಲ, ಇದ್ದೇ ಇರುತ್ತೆ. ಒಂದು ಶುದ್ಧವಾದ ಮೌನ ಇದೆಯಲ್ವಾ, ಆ ಶುದ್ಧವಾದ ಮೌನದಲ್ಲಿ ನಾನು ಅನ್ನೋದು ಇರೋದಿಲ್ಲ. ಮುಂದಿನ ಪೇಜ್ಗೆ ಹೋಗೋಣ. ನಾನು ಎಂಬುದೇನು? ಅಧಿಕಾರ, ಸ್ಥಾನ, ಮಾನ, ಸಂಪತ್ತು, ಆಸೆಗಳ ಪೂರೈಕೆಗಾಗಿ ನಡೆಸುವ ಹೋರಾಟ ಇತ್ಯಾದಿಗಳೆಲ್ಲ ನಾನು ಎಂಬುದರ ಬೇರೆ ಬೇರೆ ರೂಪಗಳು. ಆದರೆ ನಾನು ಎಂಬುದೇನು ಎನ್ನುವುದನ್ನು ತಿಳಿಯುವುದು ಮುಖ್ಯವೆಂದು ನೀವು ಮತ್ತು ನಾನು ಒಪ್ಪಿದ್ದೇವೆ. ಈ ಬಗ್ಗೆ ಪ್ರಾಮಾಣಿಕವಾಗಿ ಇರೋಣ. ಏಕೆಂದರೆ ನೀವು ಮತ್ತು ನಾನು ನಿರ್ದಿಷ್ಟ ಗುಂಪಿಗೆ, ವರ್ಗಕ್ಕೆ, ಸಮಾಜಕ್ಕೆ, ಹವಾಮಾನ ಪ್ರದೇಶಕ್ಕೆ ಸೇರಿದವರಾಗಿ ಅಲ್ಲದೆ ಬಿಡಿ ವ್ಯಕ್ತಿಗಳಾಗಿ ಇದನ್ನು ಅರ್ಥ ಮಾಡಿಕೊಂಡು ಬದುಕಲು ಸಾಧ್ಯವಾದರೆ ಆಗ ನಿಜವಾದ ಕ್ರಾಂತಿಯಾಗುತ್ತದೆ. ಆದರೆ ನಾನು ಹೇಳುತ್ತಿರುವುದು ಸರ್ವಸಾಮಾನ್ಯವಾದ, ವ್ಯವಸ್ಥಿತವಾದ,
ಸಂಘಟನೆಯಾಗಿ ಬಿಟ್ಟರೆ ಆಗ ನಮ್ಮೊಳಗಿನ ನಾನು ಈ ವ್ಯವಸ್ಥೆಯ ನೆರಳಿನಲ್ಲಿ ಆಶ್ರಯ ಪಡೆದು ಬಿಡುತ್ತದೆ. ನೀವು ಮತ್ತು ನಾನು ವ್ಯಕ್ತಿಗಳಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ರೀತಿಸಬಲ್ಲವರಾದರೆ ಆಗ ತೀರ ಅಗತ್ಯವಾಗಿ ಆಗಬೇಕಾಗಿರುವ ಕ್ರಾಂತಿ ಸಂಭವಿಸುತ್ತದೆ. ನಾನು ಎಂಬ ಮಾತನ್ನು ಯಾವ ಅರ್ಥದಲ್ಲಿ ಬಳಸುತ್ತಿದ್ದೇನೆ ಗೊತ್ತೇ? ನಾನು ಎಂಬುದು ಒಂದು ಐಡಿಯಾ, ನೆನಪು, ತೀರ್ಮಾನ, ಅನುಭವ, ಹೇಳಿಕೊಳ್ಳಬಹುದಾದ ಮತ್ತು ಹೇಳಿಕೊಳ್ಳಲಾರದ ಆಸೆಗಳು, ಏನೋ ಆಗುವ ಅಥವಾ ಆಗದಿರುವ ಪ್ರಜ್ಞಾಪೂರ್ವಕ ಪ್ರಯತ್ನಗಳು, ಸುಪ್ತ ಪ್ರಜ್ಞೆಯಲ್ಲಿರುವ ವೈಯಕ್ತಿಕವಾದ ಗುಂಪಿಗೆ ಸಂಬಂಧಿಸಿದ ಕುಲ ಸಂಬಂಧಿಯಾದ ನೆನಪುಗಳ ಇಡೀ ಉಗ್ರಾಣ. ಇವುಗಳನ್ನೆಲ್ಲ ಬಹಿರಂಗವಾಗಿ ಕ್ರಿಯೆಯಲ್ಲಿ ವ್ಯಕ್ತಪಡಿಸುವ ಅಥವಾ ಆಧ್ಯಾತ್ಮಿಕ ಬಿಂಬಗಳನ್ನಾಗಿ ಮಾಡಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿರುವುದೇ ನಾನು. ಇದು ಸ್ಪರ್ಧೆಯಲ್ಲಿ, ಏನೋ ಆಗುವ ಆಸೆಯಲ್ಲಿ ಸೇರಿಕೊಂಡಿರುತ್ತದೆ. ನಾನು ಎಂಬುದು ನಿಜವಾಗಿ ನಮಗೆದುರಾದಾಗ ಅದು ಕೆಡುಕೆಂದು ತಿಳಿಯುತ್ತದೆ. ಕೆಡುಕು ಎಂಬ ಮಾತನ್ನು ನಾನು ಉದ್ದೇಶಪೂರ್ವಕವಾಗಿ ಬಳಸುತ್ತಿದ್ದೇನೆ. ನಾನು ಎಂಬುದು ಸದಾ ಭೇದವನ್ನು ಹುಟ್ಟಿಸುತ್ತದೆ, ಸ್ವಮಗ್ನವಾಗಿಸುತ್ತದೆ, ತನ್ನನ್ನೇ ಬೇರೆಯಾಗಿ ಎಣಿಸುತ್ತಿರುತ್ತದೆ. ನಾನು ತೊಡಗುವ ಯಾವುದೇ ಚಟುವಟಿಕೆ, ಅದು ಎಷ್ಟೇ ಉದಾತ್ತವಾಗಿದ್ದಾಗಿರಲಿ, ಪ್ರತ್ಯೇಕವಾದ ಖಂಡವಾದ ಚಟುವಟಿಕೆಯೇ ಆಗಿರುತ್ತದೆ. ನಾನು ಇಲ್ಲದ, ಪ್ರಯತ್ನ ಪಡುವುದೆಂಬುದಿಲ್ಲದ, ಹೋರಾಟವಿಲ್ಲದ ಅಪರೂಪದ ಕೆಲವು ಕ್ಷಣಗಳನ್ನು ನಾವು ಬಲ್ಲೆವು. ಪ್ರೀತಿ ಇದ್ದಾಗ ಇಂಥ ಕ್ಷಣಗಳು ಇರುತ್ತವೆ. ನೋಡಿ, ಇಲ್ಲಿ ನಾನು ಅನ್ನೋದೇ ಕೆಡುಕು ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನಾನು ಅಂತಿದ್ದಾಗ ಅಲ್ಲೊಂದು ಭೇದ ಬಂದೇ ಬರುತ್ತೆ. ನಾನು ಬೇರೆ, ನೀನು ಬೇರೆ ಅನ್ನೋದು ಆಗ್ಬಿಡುತ್ತೆ. ಮತ್ತು ಸ್ವಮಗ್ನವಾಗಿರುತ್ತೇವೆ. ನಮ್ಮ ಸ್ವಂತ ಲಾಭದ ಇದ್ದೇ ಇರುತ್ತೆ. ಏನೋ ಒಂದು ಸ್ವಂತ ಲಾಭಕ್ಕೆ ನಾವು ಪ್ರಯತ್ನಿಸ್ತಾನೆ ಇರ್ತೀವಿ ಯಾವಾಗಲೂ. ಅಲ್ಲಿ ನಿಜವಾದ ಪ್ರೀತಿ ಕೂಡ ಘಟಿಸಲ್ಲ. ಅಂದರೆ ನಾನು ಅನ್ನೋದು ತನಗೋಸ್ಕರ ಪ್ರತ್ಯೇಕವಾಗಿ ಏನೇನೋ ಒಂದು ಪ್ರಯತ್ನಿಸ್ತಾನೆ ಇರುತ್ತೆ ಅದು. ಓಕೆ, ಮುಂದಿನ ಪೇಜ್ಗೆ ಹೋಗೋಣ. ಪ್ರೀತಿ ಇರುವಲ್ಲಿ ನಾನು ಇರುವುದಿಲ್ಲ. ವಾಸ್ತವವನ್ನು, ಸತ್ವವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಸತ್ಯವು ಇರಬೇಕೆಂದರೆ ಆಗ ನಂಬಿಕೆ, ಜ್ಞಾನ, ಅನುಭವಿಸುವುದು, ಗುಣವನ್ನು ಬೆಂಬತ್ತುವುದು ಇವೆಲ್ಲವೂ ಇಲ್ಲವಾಗಬೇಕು. ಗುಣವೇ ಬೇರೆ, ಗುಣವಂತರಾಗಿರುವುದೇ ಬೇರೆ. ಗುಣವನ್ನು ಸಂಪಾದಿಸಬೇಕೆಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಪಡುತ್ತಿರುವವರು ಎಂದೂ ಸತ್ಯವನ್ನು ಕಾಣಲಾರರು. ಅವರು ಸಜ್ಜನರಾಗಿರಬಹುದು, ಆದರೆ ಸತ್ಯವಂತರು, ಅರಿತವರು ಆಗಿರಲು ಸಾಧ್ಯವಿಲ್ಲ. ಸತ್ಯವಂತನಲ್ಲಿ ಸತ್ಯ ತಾನೇ ತಾನಾಗಿರುತ್ತದೆ. ಗುಣವಂತನಾದವನು ಒಳ್ಳೆಯ ಮನುಷ್ಯ. ಒಳ್ಳೆಯ ಮನುಷ್ಯ ಸತ್ಯವೇನೆಂದು ಅರಿಯಲಾರ. ಏಕೆಂದರೆ ಗುಣವೆಂಬುದು ಅವನಲ್ಲಿರುವ ನಾನು ಎಂಬುದನ್ನು ಹೊದಿಕೆಯಂತೆ ಆವರಿಸಿರುತ್ತದೆ. ಆತ ಗುಣದ ಬೆನ್ನು ಹತ್ತಿರುವುದರಿಂದ ಅವನೊಳಗಿನ ನಾನು ಮತ್ತಷ್ಟು ಬಲಗೊಳ್ಳುತ್ತಿರುತ್ತದೆ. ನಾನು ದುರಾಸೆ ಇಲ್ಲದವನಾಗಬೇಕು ಎಂದು ಬಯಸುತ್ತಿರುವಾಗ ಆತ ದುರಾಸೆ ಇಲ್ಲದ ಸ್ಥಿತಿಯನ್ನು ಒಂದು ಅನುಭವವಾಗಿ ಪಡೆಯುತ್ತಾ ತನ್ನೊಳಗಿನ ನಾನು ಎಂಬುದನ್ನು ಬಲಗೊಳಿಸಿಕೊಳ್ಳುತ್ತಿರುತ್ತಾನೆ. ಆದ್ದರಿಂದ ಈ ಲೋಕದ ವಸ್ತುಗಳಲ್ಲಿ ಮಾತ್ರವಲ್ಲ, ಜ್ಞಾನ ಮತ್ತು ನಂಬಿಕೆಗಳಲ್ಲೂ ಬಡವರಾಗಿರುವುದೇ ವಾಸಿ. ಲೌಕಿಕವಾಗಿ ಶ್ರೀಮಂತನಾಗಿರುವವನಂತೆಯೇ ಜ್ಞಾನ ಮತ್ತು ನಂಬಿಕೆಗಳಲ್ಲಿ ಶ್ರೀಮಂತನಾದವನು ಕೂಡ ಕೇವಲ ಕತ್ತಲನ್ನು ಬಿಟ್ಟು ಏನನ್ನೂ ನೋಡಲಾರ. ಕೆಡುಕು ಹಾಗೂ ದುಃಖದ ಕೇಂದ್ರನಾಗುತ್ತಾನೆ. ಆದರೆ ನೀವು ಮತ್ತು ನಾನು ವ್ಯಕ್ತಿಗಳಾಗಿ ನಾನು ಎಂಬುದರ ಕೆಲಸಗಳನ್ನು ಇಡಿಯಾಗಿ ಕಾಣಲು ಸಾಧ್ಯವಾದಾಗ ಪ್ರೀತಿ ಎಂದರೇನು ಎಂಬುದು ನಮಗೆ ತಿಳಿಯುತ್ತದೆ. ಕೇವಲ ಈ ಸುಧಾರಣೆಯೊಂದೇ ಜಗತ್ತನ್ನು ಬದಲಾಯಿಸಬಹುದು. ಪ್ರೀತಿ ಎಂದರೆ ನಾನು ಎಂಬುದಲ್ಲ. ನಾನು ಎಂಬುದು ಪ್ರೀತಿಯನ್ನು ಕಾಣಲಾರದು. ನಾನು ಪ್ರೀತಿಸುತ್ತೇನೆ ಎನ್ನುತ್ತೀರಿ, ಆದರೆ ಹಾಗೆನ್ನುತ್ತಿರುವಾಗಲೇ, ಹಾಗೆ ಅನುಭವಿಸುತ್ತಿರುವಾಗಲೇ ಪ್ರೀತಿ ಇಲ್ಲವಾಗಿ ಬಿಡುತ್ತದೆ. ನಿಮಗೆ ಪ್ರೀತಿ ತಿಳಿದಾಗ ನಾನು ಎಂಬುದಿರುವುದಿಲ್ಲ. ಪ್ರೀತಿ ಇದ್ದಾಗ ನಾನು ಇರುವುದಿಲ್ಲ ಅಲ್ವಾ? ನಾನು ಪ್ರೀತಿಸ್ತೀನಿ ಅಂದಾಗ ಅಲ್ಲಿ ನಾನು ಅನ್ನೋದೊಂದು ಎಕ್ಸಿಸ್ಟ್ ಇತ್ತು. ಆಗ ನಿಜವಾದ ಪ್ರೀತಿ ಇರಲ್ಲ. ಯಾಕೆ ನಾನು ಅಂದಾಗ ನಿಜವಾಗ ನಾವು ನಮ್ಮನ್ನೇ ಪ್ರೀತಿಸ್ತಿರ್ತೀವಿ. ಬೇರೆಯವರನ್ನು ಪ್ರೀತಿಸ್ತೀವಿ ಅಂತ ಹೇಳ್ತಿರೋವಾಗ ಆ ಭಾವವನ್ನು ನಾವು ಅನುಭವಿಸ್ತಿರ್ತೀವಿ. ಪ್ರೀತಿಯ ಭಾವವನ್ನು ಯಾರಿಗೋಸ್ಕರ ಅನುಭವಿಸ್ತೀವಿ? ನಾವು ಅನುಭವಿಸ್ತಿರ್ತೀವಿ ಆ ಭಾವವನ್ನು. ನಮಗೆ ಸುಖ ಕೊಡುತ್ತೆ ಆ ಭಾವ. ಹಾಗಾಗಿ ನಾನು ಅಂತ ನಾನು ಪ್ರೀತಿಸ್ತೀನಿ, ನಾನು ಅಂತ ಅನ್ನಿಸ್ತಿರೋವಾಗ ನಾನು ಅನ್ನೋದು ಇರುತ್ತೆ. ನಿಜವಾದ ಪ್ರೀತಿ ಅಲ್ಲ ಅದು ಅಂತ ಹೇಳ್ತಿದ್ದಾರೆ. ಮುಂದಿನ ಪೇಜನ್ನು ಮುಂದಿನ ಭಾಗದಲ್ಲಿ ನೋಡೋಣ.